ಹಲೋ ಫ್ರೆಂಡ್ಸ್, ಮನೆಯಲ್ಲಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಆ್ಯಂಡ್ ಹೆಲ್ದಿಯಾಗಿ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕ್ಕೊತಿದ್ದೀನಿ. ಹಾಲನ್ನ ನಾವು ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ, ಯಾವ ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀವಿ ಅನ್ನೋ ನೋಡಿಕೊಂಡು ನಾವು ಮಾಡಬೇಕು. ನಾನಿಲ್ಲಿ ಒಂದು 5 ರಿಂದ 6 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ. ಹಾಗಾಗಿ ನಾನಿಲ್ಲಿ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಹಾಗೆ ಒಂದು ಕಾಲು ಗ್ಲಾಸಷ್ಟು ಹಾಲನ್ನ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಅದನ್ನು ತೋರಿಸ್ತೀನಿ ಏನಕ್ಕೆ ಅಂತ. ಹಾಗೆ ಇಲ್ಲಿ 2 ಸ್ಪೂನ್ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ವೆನಿಲಾ ತೊಗೊಂಡಿದ್ದೀನಿ ಪೌಡರು. ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಅದನ್ನು ತೊಗೋಬೋದು. 2 ಸ್ಪೂನ್ ಕಸ್ಟರ್ಡ್ ಪೌಡರಿಗೆ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ನಲ್ಲ, ಅದನ್ನು ನೀಟಾಗಿ ಮಿಕ್ಸ್ ಮಾಡಿ, ಬೊಬ್ಬಲ್ಸ್ ಇರಬಾರ್ದು, ಗಂಟು ಇರಬಾರ್ದು, ಆ ಥರ ನೀಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ಒಂದು ಕಡೆ. ಅದನ್ನು ಹಾಲು ಕುದಿದ ಮೇಲೆ ನಾವು ಹಾಲ್ಗೆ ಹಾಕೋಬೇಕು. ಸೊ ಹಾಗಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ನೋಡಿ ಇಲ್ಲಿ ಹಾಲು ಕಾಯ್ತಾ ಇದೆ, ಉಪ್ಪು ಬರ್ತಾ ಇದೆ. ಇಲ್ಲಿ ಕೆನೆ ಎಲ್ಲ ಬರೋದು ಬೇಡ ನನಗೆ, ಹಾಗಾಗಿ ಸ್ವಲ್ಪ ನಾನು ಅವಾಗವಾಗ ಮಧ್ಯದಲ್ಲಿ ಈ ಥರ ಸ್ಪೂನಲ್ಲಿ ತಿರುಗಿಸ್ಕೊತೀನಿ. ಅವಾಗ ಅದು ಕೆನೆ ಎಲ್ಲ ಏನೂ ಬರಲ್ಲ. ನೋಡಿ ಇಲ್ಲಿ ಹಾಲು ಇವಾಗ ಉಪ್ಪರೋ ಟೈಮ್ ಇದೆಯಲ್ಲ, ಈ ಟೈಮಲ್ಲಿ ನಾನು ಸಕ್ಕರೆ ಹಾಕೊತಿದ್ದೀನಿ. ನಾನಿಲ್ಲಿ 1 ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಕೂಡ ಅಷ್ಟೇ ನೀವು ನಮಗೆ ಎಷ್ಟು ಸ್ವೀಟ್ ಬೇಕೋ ಅದ್ರ ಮೇಲೆ ಹಾಕ್ಕೊಬೇಕು. ನಮಗೆ ಮೈಲ್ಡಾಗಿದ್ದರೆ ಸಾಕು ಅಂತೇಳಿ ನಾನು ಅರ್ಧ ಕಪ್ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಫ್ರೂಟ್ಸಲ್ಲೂ ಸ್ವೀಟ್ ಇರುತ್ತಲ್ಲ, ಹೆವಿ ಸ್ವೀಟ್ ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಸಕ್ಕರೆ ಎಲ್ಲ ಕರಗಿದ ಮೇಲೆ ನಾವು ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಬೇಕು. ಈ ಹಾಕೊಬೇಕಂದಾಗ ನಾವು ಸಿಮ್ಮಲ್ಲಿ ಇಟ್ಕೊಂಡು ಹಾಕೊಬೇಕು, ಯಾಕಂದರೆ ಬೇಗ ಗಟ್ಟಿ ಆಗುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಗಂಟೇನು ಬರದೇ ಇರೋ ಥರ ತಿರ್ಗಿಸ್ಕೊಬೇಕು. ಈ ಟೈಮಲ್ಲಿ ನಾವು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು, ಆವಾಗ ಸಕ್ಕರೆ ಬೇಕು ಅಥವಾ ಕರೆಕ್ಟಾಗಿದೆ ಏನು ಅಂತ ನೀಟಾಗಿ ಚೆಕ್ ಮಾಡ್ಕೋಬೇಕು. ನೋಡಿ ನೀಟಾಗಿ ನಾನು ತಿರ್ಗಿಸ್ಕೊಂಡಿದ್ದೀನಿ, ಗಟ್ಟಿ ಆಗಿದೆ. ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಕರೆಕ್ಟಾಗಿರುತ್ತೆ. ಒಂದು ಸ್ಪೂನಿಂದ ತಳದಲ್ಲಿ ತೆಗೆದು ನೋಡಿದ್ರೆ ಅದು ಗಟ್ಟಿ ಆಗಿರುತ್ತೆ. ಸೊ ಇವಾಗ ಇದು ಕರೆಕ್ಟಾಗಿದೆ. ನಾನು ಸ್ಟವ್ ಆಫ್ ಮಾಡ್ತೀನಿ. ಆಫ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊತೀನಿ. ಕೆಲವರೆಲ್ಲ ವೆನಿಲಾ ಎಸೆನ್ಸ್ ಹಾಕ್ಕೊತಾರೆ, ಬಟ್ ನಾನು ಏಲಕ್ಕಿ ಪೌಡರ್ನೇ ಹಾಕ್ಕೊತೀನಿ. ಜಸ್ಟ್ ಇದನ್ನು ತಿರುಗಿಸಿ ಒಂದು ಕಡೆ ಇಟ್ಟರೆ ಸಾಕು. ಇದನ್ನು ಆರಬೇಕು, ಒಂದು ಅರ್ಧ ಗಂಟೆ ರೂಮ್ ಟೆಂಪ್ರೇಚರ್ ಇಟ್ಟರೆ ಸಾಕು. ಅದು ಬೇಗ ಆರುತ್ತೆ. ಆರಿದ್ಮೇಲೆ ಫ್ರೂಟ್ಸ್ ಎಲ್ಲ ಹಾಕಬೇಕು. ನಾನಿವಾಗ ಇಲ್ಲಿ ಸೀಬೆಹಣ್ಣು, ಬನಾನಾ, ಆ್ಯಪಲ್ಲು, ಪೈನಾಪಲ್ಲು, ದಾಳಿಂಬೆ ಹಣ್ಣು, ಹಾಗೆ ಸ್ವಲ್ಪ ಖರ್ಜೂರ ಮತ್ತು ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಫ್ರೂಟ್ಸ್ ಇರುತ್ತೆ ಎಲ್ಲ ಫ್ರೂಟ್ಸ್ನ ಹಾಕ್ಬೋದು. ಇಂಥ ಫ್ರೂಟ್ಸ್ ಹಾಕಬೇಕು, ಈ ಥರ ಫ್ರೂಟ್ಸ್ ಹಾಕ್ಬಾರ್ದಂತ ಏನೂ ಇಲ್ಲ. ನಮ್ಮ ಹತ್ರ ಎಷ್ಟು ಫ್ರೂಟ್ಸ್ ಇರುತ್ತೆ ಮನೆಯಲ್ಲಿ ನಾವು ಅಷ್ಟು ಕೂಡ ಹಾಕ್ಬೋದು. ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ನಾನು ಇಷ್ಟು ಹಣ್ಣುಗಳನ್ನ ಇಲ್ಲಿ ಹಾಕ್ತಿದ್ದೀನಿ. ನೋಡಿ ಇವಾಗ ಇದು ರೂಮ್ ಟೆಂಪ್ರೇಚರಿಗೆ ಬಂದಿದೆ, ಚೆನ್ನಾಗಿ ಆರಿದೆ. ಇವಾಗ ನಾನು ಫ್ರೂಟ್ಸ್ ಎಲ್ಲ ಹಾಕ್ತಿದ್ದೀನಿ. ಫ್ರೂಟ್ಸ್ ಎಲ್ಲ ಹಾಕಿ 1 ಅವರ್ ಅಥವಾ 2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಅದು ಫುಲ್ಲು ಕೋಲ್ಡ್ ಆಗಿದ್ರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಲ್ಲನೂ ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಮಿಕ್ಸ್ ಮಾಡಿ ಫ್ರಿಜ್ಗೆ ಇಡ್ತೀನಿ. ನಾನು 1-2 ಅವರ್ಸು ತಿನ್ನಲ್ಲ. ಆವಾಗ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ, ಕೂಲಾಗಿರುತ್ತೆ, ತುಂಬ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಐಸ್ ಕ್ರೀಮ್ ಇತ್ತು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗೂ ಇರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಳಿಗೂ ಕೂಡ ಆರಾಮಾಗಿ ನಾವು ಕೊಡ್ಬೋದು. ಅನ್ಹೆಲ್ದಿ ಅನ್ನೋ ಏನೂ ಭಯ ಇಲ್ಲ. ಮಕ್ಕಳು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಖುಷಿಯಿಂದ ತಿಂತಾರೆ. ನಮ್ಮ ಮನೇಲೂ ಅಷ್ಟೇ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗೂ ಇರುತ್ತೆ. ಇವಾಗ ರಜೆ ಇರೋದ್ರಿಂದ ಮಕ್ಕಳು ಮನೇಲಿ ಏನಾದರೂ ಬೇಕು ತಿನ್ನೋಕ್ಕೆ ಅಂತ ಕೇಳ್ತಾ ಇರ್ತಾರೆ. ಸೊ ಹಂಗಾಗಿ ನಾನು ಕೂಡ ಮಾಡಿಕೊಟ್ಟಿದ್ದೆ. ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು. ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.